ಲೀಲಾ 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 ಇಲ್ಲಿ. ಏಜೆ, ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಎರಡೆರಡು ಹೊಡೆದ್ಬಿಡಿ, ಆದರೆ ಪ್ಲೀಸ್ ಪವಿತ್ರ ಜೀವ ಕಾಪಾಡಿ. ಪವಿತ್ರಂಗೆ ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ಆದ್ರೆ ನೀವು ಲೀಲಾ ಅವ್ರು ಕೊಟ್ಟ ಸಲಿಗೆಯಿಂದ ಪವಿತ್ರ ಅವ್ರ ಜೀವಕ್ಕೆ ಏನಾದ್ರೂ ಆಗ್ಬಹುದು ಅಂತ ಭಯ ಶುರುವಾಗಿದೆ ನಮ್ಗೆ. ಏನ್ ಹೇಳ್ತಾ ಇದೀಯ ನೀನು? ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ನಿರ್ಧಾರನ ಬದಲಾಯಿಸಿ ದಯವಿಟ್ಟು ನಮ್ಮ ಅತ್ತಿಗೆ ಜೀವನ ಉಳಿಸಿ. ಕ್ಷಮಿಸಿ ಏಜೆ, ಇದುವರೆಗೂ ಯಾವತ್ತೂ ನಿಮ್ಮ ಎದುರುಗಡೆ ನಿಂತು ಮಾತಾಡ್ದೋಳಲ್ಲ ನಾನು. ನೀವು ನಿಮ್ಮ ನಿರ್ಧಾರ ಅಂದರೆ ನನಗಷ್ಟು ಗೌರವ, ಆದರೆ ಇವತ್ತು ಮಾತಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ವಿಚಾರದಲ್ಲಿ ನೀವು ತಗೊಂಡಿರೋ ನಿರ್ಧಾರ ನನಗೆ ಸರಿ ಅನ್ನಿಸ್ತಿಲ್ಲ. ಅವ್ರ ಪರಿಸ್ಥಿತಿ ಗೊತ್ತಿದ್ರೂ ಅವ್ರನ್ನ ಮನೆ ಕರ್ಕೊಂಬರೋದಕ್ಕೆ ಯಾಕೆ ಒಪ್ಕೊಂಡ್ರಿ ನೀವು? ಇದು ನಿಮ್ಮ ನಿರ್ಧಾರ ಅಂದ ತಕ್ಷಣ ನಿಮಗೆ ಯಾರಿಗೂ ನಂಬಕ್ಕೆ ಆಗಲಿಲ್ಲ. ಅಂದ್ರೆ ಇದು ನನ್ನ ನಿರ್ಧಾರ ಅಂತ ಲೀಲಾ ಇವ್ರ ಸುಳ್ಳು ಹೇಳಿದ್ದಾರೆ. ನೀವು ಬೇರೆ ಯಾವ ವಿಷಯದಲ್ಲಾದ್ರೂ ಲೀಲಾ ಅವ್ರಿಗೆ ಫ್ರೀಡಮ್ ಕೊಡಿ, ನಾವು ಅದನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ಪವಿತ್ರಂಗೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ, ಅವಳ ಕಂಡೀಷನ್ ಇನ್ನೂ ಸೀರಿಯಸ್ ಆಗೇ ಇದೆ. ಇದೆಲ್ಲ ಗೊತ್ತಿದ್ದು ನೀವೇ ಡಿಸಿಷನ್ ತಗೊಂಡಿದ್ದೀರಾ ಅಂದ್ರೆ ನಮಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇದು ಒಂದು ಜೀವದ ಪ್ರಶ್ನೆ ಅಲ್ವಾ? ಲೀಲಾ ಅಲ್ಲಿ ಪವಿತ್ರ ಜೊತೆ ಮೇಲ್ ರೂಮಲ್ಲಿ ಇದ್ದಾಳೆ. ಏಜೆ, ಒಂದ್ ನಿಮಿಷ, ನಮ್ಮ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ಏನು ಉತ್ತರ ಕೊಡ್ಬೇಕು? ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಏಜೆ, ನಮ್ಗ ಆ ಧೈರ್ಯನೂ ಇಲ್ಲ. ಪವಿತ್ರ ಮೇಲಿರೋ ಕಾಳಜಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೇಳಿ, ನೀವು ಯಾಕೆ ನಿರ್ಧಾರ ತಗೊಂಡ್ರಿ? ಏಜೆ ಏಜೆ ಇದೇನಕ್ಕ ಅಷ್ಟು ಕೂಗಿದ್ರು ಹಾಗೆ ಹೊರಟೋದ್ರು? ಏಜೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಆದರೂ ಇದನ್ನ ಏಜೇನೆ ಹೇಳಿದ್ದ ಅಥವಾ ಇವಳೇ ಮಾಡಿಸಿದ್ದ ಅನ್ನೋ ನಮ್ಮ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ವಲ್ಲ ಅಕ್ಕ. ಏಜೇನು ಅವಳಿಗೆ ಫುಲ್ ಸಪೋರ್ಟ್ ಮಾಡಕ್ ಶುರು ಮಾಡಿಬಿಟ್ರಾ? ಇರಿ, ಅದೇನು ಅಂತ ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಅಕ್ಕ, ಏಜೆ ಲೀಲಾ ಪರನೋ ಅಥವಾ ನಮ್ಮ ಪರನೋ? ಒಳ್ಳೆ ಪ್ರಶ್ನೆ. ಅವ್ರನ್ನೇ ಹೋಗಿ ಕೇಳು. ಅದು ಯಾಕೆ ಒಳ್ಳೆ ಹೀಗಾಡ್ತಾರೆ? ನಾನು ಯಾಕೆ ಏಜೆನ್ ಕೇಳಬೇಕು? ಅದಕ್ಕೆ ಅಂತ ಸರು ಹೋಗಿದ್ದಾಳೆ, ತಿಳ್ಕೊಂಡು ಬಂದು ಹೇಳ್ತಾಳೆ. ಪವಿತ್ರ, ನಾನ್ ಬಿಡಲ್ಲ, ನಿಮಗೆ ಅವಕಾಶ ಮಾಡ್ಕೊಡಲ್ಲ. ದೂರ ಹೋಗಿ, ದೂರ ಹೋಗಿ. ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾಗೆ ಅನ್ಕೊಳ್ಳಿ, ಆದ್ರೆ ಹತ್ರ ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ಸಿಸ್ಟರ್, ಸಿಸ್ಟರ್, ಬೇಗ ಬನ್ನಿ. ಯಾಕೆ ಹಿಂಗಾಡ್ತಾ ಇದೆಯಾ? ಏನಾಗಿದೆ ನಿನ್ಗೆ? ಸಿಸ್ಟರ್, ಸಿಸ್ಟರ್, ಬೇಗ ಬನ್ನಿ. ನಡಿ, ನಿನ್ನ ಹತ್ರ ಮಾತಾಡ್ಬೇಕು ನಾನು. ಸಿಸ್ಟರ್, ಸಿಸ್ಟರ್, ಬೇಗ ಬನ್ನಿ, ಬೇಗ ಬನ್ನಿ. ಹಾ ಮೇಡಮ್, ಇಂಜೆಕ್ಷನ್ ಕೊಡ್ಬೇಕಲ್ಲ, ಕೊಡಿ. ಇನ್ನ 5 ನಿಮಿಷ ಟೈಮ್ ಇದೆ. ಪರವಾಗಿಲ್ಲ, ಪರವಾಗಿಲ್ಲ, ಕೊಡಿ. ನಾನ್ ನಿನ್ ಜೊತೆ ಮಾತಾಡ್ಬೇಕು. ಅದ್ರ ಡೀಟೇಲ್ಸ್ ನನಗೆ ಕಳಿಸಿ, ನಾನು ಗೂಗಲ್ ಮಾಡ್ಬೇಕು. ನಿನಗೆ ಹೇಳ್ತಾ ಇರೋದು. ಬೇಗ ಕಳಿಸಿ, ನಾನು ಗೂಗಲ್ ಮಾಡ್ಬೇಕು. ಅಯ್ಯೋ ಬಿಡ್ರಿ, ನಾನು ಬರೋರ್ಗು ಯಾವ ಇಂಜೆಕ್ಷನ್ ಕೊಡ್ಬಿಡಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ? ಬಿಡಿ. ಓಹೋ, ಏಜೆ ಫುಲ್ಲು ಗರಂ ಆಗಿರೋ ಥರ ಇದ್ದಾರೆ. ಎಳ್ಕೊಂಡು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ಮಹಾಯುದ್ಧ ನಡೆಯೋದಂತೂ ಗ್ಯಾರಂಟಿ. ಅವಳ ಕೆನ್ನೆಗೆ 4 ಬಿಡ್ತಾರೆ, ಅವಳ ಕೆನ್ನೆ ಕೆಂಪಾಗೋದು ಗ್ಯಾರಂಟಿ. ಮೊದಲು ಹೋಗಿ ಈ ವಿಷಯನ ದುರ್ಗ ಹಾಕಂಗೆ ಹೇಳ್ಬೇಕು. ಅಕ್ಕ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸಾ? ಯಾಕೆ? ಸೊಸೇಂದ್ರು ಆಸೆ ಪಟ್ಟಿದ್ದು ಪಿಜ್ಜಾ ಬರ್ಗರು, ಮಾವ ಆರ್ಡರ್ ಮಾಡಿದ್ದು ಪಿಜ್ಜಾ ಬರ್ಗರು. ಹಾಗಾಯ್ತು ಕತೆ. ಅದೇನ್ ಮಾತಾಡ್ತಿದ್ಯಾ ಅರ್ಥ ಆಗೋವಾಗ ಹೇಳು. ಆ ಎಡವಟ್ ರಾಣಿ ಲೀಲಾ ಹಾಸ್ಪಿಟ್ಲಲ್ಲಿ ಏನೋ ಎಡವಟ್ ಮಾಡಿದಾಳೆ ಅಂತ ನನ್ಗನ್ಸತ್ತೆ. ಅದಕ್ಕೆ ಏಜೆ ಅವಳನ್ನ ಕೋಪದಲ್ಲಿ ಎಳ್ಕೊಂಡು ಹೋಗ್ತಾ ಇದ್ರು. ಹೌದಾ?
ಹೌದು, ಕೋಪದಲ್ಲಿ ಏಜೆ ಕಣ್ಣು ಫುಲ್ ರೆಡ್ ಆಗಿತ್ತು. ಏನಾದ್ರೂ ಬೀಸದಿದ್ರೆ ಅವಳಿಗೆ ಅವಳಲ್ಲೇ ಪುಡಿ ಪುಡಿ. ಹೌದಾ? ಅಷ್ಟೊಂದು ಕೋಪದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರ? ಅಂದ್ರೆ ಅಂಥದ್ದೇನಾಗಿರ್ಬೋದು? ಅದೇನೋ ಗೊತ್ತಿಲ್ಲ. ಆದ್ರೆ ಅವತ್ತು ಆ ಲೀಲಾ ಕ್ಲಬ್ಬಲ್ಲಿ ದುಡ್ಡು ಸೋತಾಗ ಕೋಪ ಮಾಡ್ಕೊಂಡಿದ್ರಲ್ಲ, ಅಷ್ಟು ಕೋಪನ ಅವತ್ತೇ ನೋಡಿದ್ದು. ಅದು ಬಿಟ್ರೆ ಇವತ್ತೇ ನೋಡ್ತಿರೋದು. ನೀನ್ ಹೇಳ್ತಿರೋದು ನೋಡಿದ್ರೆ ಪಕ್ಕ ಲೀಲಾ ಏನೋ ಎಡ್ವರ್ಟ್ ಮಾಡಿದಾಳೆ. ಏನ್ ಎಡ್ವರ್ಟ್ ಮಾಡಿರಕ್ ಸಾಧ್ಯ? ನಮಗ್ ಗೊತ್ತಿರೋ ಮಟ್ಟಿಗೆ ಲೀಲಾ ಮಾಡಿರೋ ತಪ್ಪು ಅಂದ್ರೆ ಪವಿತ್ರನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡ್ ಬಂದಿರೋದು. ಆದ್ರೆ ನಮ್ಮ ಹತ್ರ ಏಜೆ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಹೇಳಿದ್ಲಲ್ಲ. ಅಯ್ಯೋ, ಅವಳ ಬಾಯಲ್ಲಿ ಸತ್ಯ ಯಾವಾಗ ಬಂದಿದೆ ಹೇಳಿ? ಫಸ್ಟ್ ಆಫ್ ಆಲ್ ಏಜೆ ಆ ಥರ ಸ್ಟುಪಿಡ್ ಡಿಸಿಷನ್ ತಗೊಳ್ತಾರಾ? ನಾವ್ ಅಷ್ಟೆಲ್ಲ ಪ್ರಶ್ನೆ ಮಾಡಿದಾಗ ಏಜೆ ಏನು ಮಾತಾಡಲಿಲ್ಲ. ಅವಳಿಗೆ ಯಾಕೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋದಕ್ಕೆ ಪರ್ಮಿಷನ್ ಕೊಟ್ರಿ ಅಂತ ನಾವು ಕೇಳಿದಾಗ ನಾನೇ ಅಂತ ಅವ್ರೇನ್ ಹೇಳಿಲ್ವಲ್ಲ. ನಾನ್ ಅಲ್ಲ ಅಂತಾನು ಹೇಳಿಲ್ವಲ್ಲ. ಅದೇ ನನಗೂ ತಲೆ ಕೆಡ್ತಿರೋದು. ಅವ್ರು ಏನು ಹೇಳ್ದೆ ಹೊರಟೋದ್ರಲ್ಲ. ಏಜೆ ಮಾತ್ ಕಮ್ಮಿ, ಕೆಲಸ ಜಾಸ್ತಿ. ನಮ್ಮ ಹತ್ರ ಮಾತಾಡೋದಕ್ಕಿಂತ ಲೀಲನ್ ಕ್ಲಾಸ್ ತಗೊಳ್ಳೋದು ಮುಖ್ಯ ಅಂತ ಅನ್ಸಿ ಹೋಗಿದ್ದಾರೆ ಅನ್ಸುತ್ತೆ. ಅಕ್ಕ, ಅಕಸ್ಮಾತ್ ಅವಳು ಮಾಡಿರೋ ತಪ್ಪು ನಿಜಾನೇ ಆಗಿದ್ರೆ ಅವತ್ತು ಮನೆ ಬಿಟ್ಟು ಓಡಿಸಿದ್ರು, ಇವತ್ತು ಊರ್ ಬಿಟ್ಟೆ ಓಡಿಸ್ತಾರೇನೋ. ಒಟ್ನಲ್ಲಿ ಏಜೆ ಮುಗ್ದಲ್ಲಿದ್ದ ಕೋಪ ನೋಡ್ತಿದ್ರೆ ಏನ್ ಬೇಕಾದ್ರೂ ಆಗೋ ಚಾನ್ಸಸ್ ಇರತ್ತೆ. ಇಷ್ಟೊತ್ತಿಗಾಗ್ಲೇ ಅವಳ ಕೆನ್ನೆಗ್ 4 ಬಿದ್ದಿರುತ್ತೆ. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಅವಾಗಿಂದ ಕೇಳ್ತಿದ್ದೀನಿ, ಎಲ್ಲಿಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಅಲ್ಲಿ ಪವಿತ್ರ ಇಂಜೆಕ್ಷನ್ ಕೊಡ್ಬೇಕಲ್ಲಿ. ಸ್ಟಾಪ್ ಇಟ್! ಕೂತ್ಕೋ, ಕೂತ್ಕೋ. ನೋಡು, ನಿನ್ನನ್ನು ಕೂಲಾಗಿ ಕೇಳ್ತಾ ಇದ್ದೀನಿ, ನೇರವಾಗಿ ಉತ್ತರ ಕೊಡು. ಹಾಸ್ಪಿಟ್ಲಲ್ಲಿ ನಾನು ಹೇಳಿದೆ ಅಂತ ಸುಳ್ಳು ಹೇಳಿ ಪವಿತ್ರನ ಮನೆಗೆ ಕರ್ಕೊಂಬಂದೆ. ನಿನ್ನ ಉದ್ದೇಶ ಏನು? ಉದ್ದೇಶ ಗಿದ್ದೇಶ ಏನೂ ಇಲ್ಲ. ಅವ್ರಲ್ಲಿ ಸೇಫ್ ಆಗಿರಲ್ಲ ಅಂತ ಮನೆ ಕರ್ಕೊಂಬಂದೆ ಅಷ್ಟೇ. ಸೇಫ್ ಇಲ್ವೋ ಅಂತ ನೀನು ಹೇಗೆ ಡಿಸೈಡ್ ಮಾಡ್ತೀಯಾ? ಇಟ್ಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಏಜೆ ಕಡೆಯಿಂದ ಪೇಷಂಟ್ ಬಂದಿದ್ದಾರೆ ಅಂದರೆ ಅವ್ರಿಗೆ ಸಿಗೋಂಥ ಟ್ರೀಟ್ಮೆಂಟು ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಆಫ್ ಆಲ್ ದಿಸ್ ನಿನಗೆ ಯಾಕೆ ಆ ಹಾಸ್ಪಿಟಲ್ ಸೇಫ್ ಅಲ್ಲ ಅನ್ನಿಸ್ತು? ಅಲ್ಲಿದ್ರೆ ನೀವು ಅವ್ರ ಸಪೋರ್ಟ್ ತಗೊಂಡು ಪವಿತ್ರನ ಕೊಂಡ್ಬಿಡ್ತೀರಾ ಅಂತ. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು.